ಇಲ್ಲೇ ಬೆಡ್ ಮೇಲೆ ಕೂತ್ಕೊಂಡು ಆರಾಮಾಗಿ ಮಾತಾಡಬಹುದಲ್ಲ. ನನಗೆ ಹೊರಗಡೆನೆ ಚೆನ್ನಾಗಿರುತ್ತೆ. ಕೋರ್ಟ್ ನಿನ್ ಹೆಂಡತಿಯಾಗಿ ನನ್ನ ನಿನ್ ಹತ್ರ ಕಳ್ಸಿದೆ. ಮನೆಗೆ ಮಾತ್ರನೇ ಕಳ್ಸೋಕಾಗಿರೋದು, ಮನಸ್ಸೊಳಗಲ್ಲ. ಮತ್ತೆ ನೀನ್ ನಮ್ಮ ಮನೆಗೆ ಬಂದಿದ್ಯಾ ಅಂತ ನಿನ್ ಜೊತೆ ಸಂಸಾರ ಮಾಡ್ತೀನಿ ಅನ್ಕೋಬೇಡ. ಇಲ್ಲಿ ನಾನು ಹೇಗಿದ್ದೀನಿ ಅಂತ ತಿಳ್ಕೊಳ್ಳೋದಕ್ಕೆ ಕೋರ್ಟಿಂದ 3 ದಿನಕ್ಕೆ ಒಂದ್ಸಲಿ ಅಲ್ಲ, ದಿನ ಬಂದ್ರೆ ಚೆನ್ನಾಗಿರುತ್ತೆ. ಶೌರ್ಯ ನಾನು ಸರಿಯಾಗಿ ನೋಡ್ಕೋತಿಲ್ಲ ಅಂತ ಹೇಳ್ತಿದ್ದೆ. ಪಾಪ ನಿನ್ ಲೈಫ್ ಹೀಗಾಗೋಗುತ್ತೆ. ಸಂಪದ ಶೌರ್ಯನ್ ಲೈಫಲ್ಲಿ ರೀಎಂಟ್ರಿ ಕೊಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ ಅಲ್ವಾ? ತಪ್ಪಲ್ಲ ಬಿಡು. ಇನ್ ನಿನ್ ಲೈಫಲ್ಲಿ ಎಲ್ಲ ಬ್ಯಾಡ್ ಡೇಸ್ ಅಂತ ನನಗೆ ಅನಿಸ್ತಿದೆ. ಏನು ಪಲ್ಲವಿ ಅತ್ತೆ ತುಂಬಾ ಭಯ ಪಡಿಸ್ತಿದ್ದಾಳ? ಮಾತುಗಳು ಭಯ ಪಡಿಸಿದ್ರು ಮನ್ಸು ಧೈರ್ಯ ಹೇಳ್ತಿದೆ ಆಫೀಸರ್. ನಿನ್ ನಂಬಿಕೆ ಯಾವತ್ತೂ ಮೋಸ ಹೋಗಲ್ಲ ಕಲ್ಯಾಣಿ. ಸಂಪದ, ನನ್ ಜೊತೆ ಬಾ. ಅಬ್ಬಾ, ಎಲ್ಲಿಗೆ? ಹೊರಗಡೆ ನಿನ್ ಗಂಡಂಗೆ ಆ ಕಲ್ಯಾಣಿ ತಾಂಬೂಲ ಕಟ್ಟಿ ತಿನ್ನಿಸ್ತಿದ್ದಾಳೆ. ಹೌದಾ? ಹೇಯ್, ಏನ್ರೇ ಈ ಟೈಮಲ್ಲಿ ಇಬ್ರು ಆಚೆ ಹೋಗ್ತಿದ್ದೀರಾ? ಹೊರಗಡೆ ಆ ಕಲ್ಯಾಣಿ ನನ್ ಗಂಡನ್ ಜೊತೆ ಸರ್ಸಾಡ್ತಿದ್ದಾಳತ್ತೆ. ಹೆಂಡತಿ ಸರಿಯಾಗಿದ್ರೆ ಗಂಡ ಯಾಕೆ ಬೇರೆಯವಳ ಹತ್ರ ಹೋಗ್ತಾನೆ? ನನ್ ಸೊಸೆ ಅಂತ ಮನೆಗ್ ಬಂದಿದ್ಯಾ, ಒಂದ್ ಹೊತ್ತಾದ್ರೂ ಅವನಿಗೊಂದ್ ಒಳ್ಳೆ ಅಡಿಗೆ ಮಾಡಿ ಬಡಿಸಿದ್ಯಾ? ಇಲ್ಲ ಯಾವ ವಿಷಯದಲ್ಲಾದ್ರೂ ಅವನನ್ನ ಸಂತೋಷವಾಗಿ ನೋಡ್ಕೊಂಡಿದ್ಯಾ? ಅಂದ್ರೆ ನೀವು ಕೂಡ ಆ ಕಲ್ಯಾಣಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂತಾಯ್ತು. ನಾಳೆ ಕೋರ್ಟಲ್ಲಿ ಇದೇ ಮಾತು ಹೇಳ್ತೀನಿ. ಹೆಂಡತಿ ನಾನ್ ಮನೇಲಿ ಇರ್ಬೇಕಾದ್ರೆ ನಿಮ್ ಮಗ ಕಲ್ಯಾಣಿ ಜೊತೆ ಬೀಡ ತಿಂತಾ ಇದ್ದಾನೆ ಅಂತ. ನೀವಿಬ್ರು ಸೇರ್ಕೊಂಡು ನನ್ ಮಗನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರೇ? ಅಷ್ಟಕ್ಕೂ ಆ ಕಲ್ಯಾಣಿ ತವ್ರ ಮನೆಗೆ ಹೋಗಿದ್ದಾಳೆ. ಅಂಥದ್ರಲ್ಲಿ ನನ್ ಮಗನ್ ಜೊತೆ ಚಕ್ಕಂದ ಆಡೋದು ಅಂದ್ರೆ ಏನು? ಅತಿ ಒಂದ್ ನಿಮಿಷ. ತಗೊಳ್ಳಿ, ಈ ಕೋಲ್ ತಗೊಳ್ಳಿ. ಅಲ್ಲಿಗೆ ಹೋದ್ಮೇಲೆ ಯಾವ್ದಕ್ಕಾದ್ರೂ ಉಪಯೋಗಕ್ಕೆ ಬರುತ್ತೆ.
ಎಲ್ಲೇ? ಕಲ್ಯಾಣಿ ಎಲ್ಲಿ? ನನ್ ಮಗ ಮಲ್ಕೊಂಡ್ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ರೆ ಕಲ್ಯಾಣಿ ಜೊತೆ ಚಕ್ಕಂದ ಆಡ್ತಿದ್ದಾನೆ ಅಂತ್ಯ. ಕಿರ್ಚಬೇಡ, ಅವನಿಗೆ ಎಚ್ಚರ ಆಗೋಗತ್ತೆ. ನಂಗ್ ಪಲ್ಲವಿ ಚಿಕ್ಕಮ್ಮ ಹೇಳಿದತ್ತೆ. ಅಯ್ಯೋ, ಅನ್ಕೊಂಡೆ ಕಣೆ ಇದ್ರಲ್ಲಿ ನಿನ್ ಕೈವಾಡನೂ ಇದೆ ಅಂತ. ಅಯ್ಯೋ, ಅದ್ಕೆ ಕಿರ್ಚಬೇಡ, ಶಬ್ದ ಆಚೆ ಬರ್ಬಾರ್ದು. ನನ್ ಮಗನ್ ನಿದ್ದೆ ಹಾಳಾಗೋಗತ್ತೆ. ಒಳ್ಳೆ ನಿದ್ದೆ ಹಾಳಾಗೋಯ್ತು. ಏನ್ ಮಾಡಿದ್ರು ಅಂತ ಪಾಪ ಅವ್ರನ್ನ ಹೀಗೆ ಹೊಡಿತಿದ್ದೀರಾ? ಅಯ್ಯೋ, ಏನಿದು? ಅವ್ರನ್ನ ಹೀಗೆ ಚಳಿಲ್ ಮಲ್ಕೋಕ್ ಬಿಟ್ಟಿದ್ದೀರಾ? ನೀನು ನನ್ ಮಗನ್ ಜೊತೆ ಸೇರ್ಕೊಂಡು ಏನೇನೋ ಮಾಡ್ತಾ ಇದ್ದೀರಾ ಅಂತ ಇವರಿಬ್ರು ಕನಸ್ಕೊಂಡ್ರಂತೆ. ಅವ್ವ ಅವ್ವ, ಹೌದಾ? ಮಾಡ್ತಾ ಇರೋ ತಪ್ಪನ್ನ ಮಾಡಿದ್ಯಾ ಅಂದ್ಮೇಲೆ ಮಾಡಿದ್ರೆ ಸರಿ ಹೋಗುತ್ತಲ್ವಾ? ಏಯ್, ನಿನ್ ನಡಿಗೆ, ಎದ್ದೇಳೋ, ಎದ್ದು ಹೋಗಿ ಒಳಗ್ ಮಲ್ಕೋ. ಅಬ್ಬಾ, ನನ್ನ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೂ ಬಿಡಲ್ವೇನಮ್ಮ? ಹೋಗ್ರಮ್ಮ. ಏಯ್, ನೀನ್ ನಡಿಗೆ ಬಾರೆ. ಏನ್ ಚಿಕ್ಕಮ್ಮ, ಹಗಲ್ಗನ್ಸು ಅಂದ್ರಲ್ಲ? ನೋಡಿದ್ರಲ್ಲ, ನಮ್ಮ ಯಜಮಾನ್ರು ಕನ್ಸಲ್ ಬಂದು ಬೀಡ ತಿಂದ್ರು. ಕಲ್ಯಾಣಿ, ಬೆಳಗ್ಗೆ ಬೆಳಗ್ಗೆನೆ ಹಚ್ಕೊಳ್ತಿದ್ಯಾ? ನೀನು ಕಾಫಿ ಕುಡಿ, ನೇಲ್ ಪಾಲಿಶ್ ನಾನು ಹಚ್ತೀನಿ. ಕಲ್ಯಾಣಿ ಇಷ್ಟೊಂದು ಆನಂದವಾಗಿರೋದು ನೋಡಿದ್ರೆ ನಮ್ಗೆ ಎಷ್ಟು ಸಂತೋಷ ಆಗ್ತಿದೆ. ಕಲ್ಯಾಣಿ ಆನಂದವಾಗೇ ಇದ್ದಾಳೆ. ಇಲ್ಲಿ ನಾವೇ ಮಣ್ಣು ತಿನ್ನೋ ಪರಿಸ್ಥಿತಿಲಿ ಇದ್ದೀವಿ. ಇಷ್ಟೊತ್ತಾದ್ರೂ ಕಾಫಿ ಕೊಡೋ ನಾರಿಯರೇ ಇಲ್ಲ. ಬೇಜಾರ್ ಮಾಡ್ಕೋಬೇಡ ಶಿವರಾಮ್, ಈ ಕಾಫಿ ಕುಡಿ. ಏನು ಬೇಕಾಗಿಲ್ಲ, ನಮಗೆ ಕೋರ್ಟ್ ಕೊಟ್ಟಿರೋ ಸೊಸೆ ಅನ್ನೋಳೊಬ್ಳಿದಾಳೆ, ಅವಳು ಕೊಡ್ತಾಳೆ. ಅಮ್ಮ ತುತ್ತು ಕೊಡಲ್ಲ, ಭಿಕ್ಷೆ ಬೇಡಕ್ಕೂ ಬಿಡಲ್ಲ ಅಂದ್ರೆ ಇದೆ. ಏನ್ ಕಲ್ಯಾಣಿ, ಬಾಗ್ಲು ಗುಡ್ಸಿ ನೀರ್ ಹಾಕಿ ರಂಗೋಲಿ ಹಾಕಿಲ್ಲ? ಅದೇನಂತೆ ನೀವು? ಅದು ಗಂಡನ್ ಮನೆ ಆದ್ರೆ ಸರಿ, ಅದು ಭಾವನ್ ಮನೆ. ಅದ್ರಲ್ಲೂ ನಿಮ್ ಸೊಸೆ ಇರ್ಬೇಕಾದ್ರೆ ನಾನ್ ಕೆಲ್ಸ ಮಾಡೋದು ಅಂದ್ರೆ ಏನು? ಹೌದೌದು, ಅದು ಪದ್ಧತಿ ಕೂಡ ಅಲ್ಲ. ನೋಡ್ದವ್ರು ಏನ್ ಅನ್ಕೊಳ್ಳಲ್ಲ. ಕೇಳಿ ಬಂದಿರೋ ಸೊಸೆ ಇರ್ಬೇಕಾದ್ರೆ ಆ ಹುಡುಗಿನ ಕೇಳೋದು ನ್ಯಾಯ ಅಲ್ಲ ದಮಯಂತಿ.
ನನ್ನ ವಿಷಯದಲ್ಲಿ ಬಿಟ್ಟು ಬೇರೆ ಎಲ್ಲರ ವಿಷಯದಲ್ಲೂ ನ್ಯಾಯ ಅನ್ಯಾಯನ ತುಂಬಾ ಚೆನ್ನಾಗಿ ಹೇಳ್ತೀರಾ ನೀವು. ಇಷ್ಟಕ್ಕೂ ಸಂಪದ ಎಲ್ಲಿ? ನಮ್ ಬಾವ ಜಾಗಿಂಗ್ ಹೋಗಿದ್ದಾರೆ. ನಿಮ್ ಸೊಸೆ ಬಗ್ಗೆ ಕೇಳ್ತಾ ಇದ್ದೀರಾ ಅಂದ್ರೆ ನನಗ್ ಗೊತ್ತಿಲ್ಲ. ಹೊರಗಡೆ ಕಾಣಿಸ್ತಿಲ್ಲ ಅಂದ್ರೆ ನಿನ್ ಸೊಸೆ ಇನ್ನು ನಿದ್ರೆಯಿಂದ ಎದ್ದಿಲ್ವೇನೋ? ಸೂರ್ಯ ನೆತ್ತಿಗ್ ಬಂದ್ರು ಇನ್ನು ನಿದ್ದೆ ಮಾಡ್ತಾ ಇದ್ದಾಳ ಇವಳು. ಮಾಡ್ತೀನಿ. ಕಾಫಿ ಕೊಡ್ಬೇಕಾಗಿರೋ ಟೈಮಲ್ಲಿ ಕನಸು ಕಾಣ್ತೀಯ? ಕನಸನ್ನ ನಿನ್ನ ಮಳೆ ಮಳೆ ಮಳೆ. ಮನೆ ಕೆಲ್ಸನ ಬಿಟ್ಟು ನಿನ್ ಪಾಡಗ್ ನೀನು ನಿದ್ದೆ ಮಾಡ್ತಿದ್ಯೇನೆ? ಎದ್ದೇಳೆ ಎದ್ದೇಳೆ, ಬಾರೆ. ಬಿಡಿಯತ್ತೆ, ಬಾ. ಬಿಡಿಯತ್ತೆ. ಬಾ, ನಿದ್ದೆ ಬರ್ತಿದೆ ಅತ್ತೆ, ಬಿಡಿಯತ್ತೆ. ಕುಂಭಕರ್ಣನ್ ಥರ ನೀನು ನಿದ್ದೆ ಮಾಡ್ತಾ ಇದ್ರೆ ಮನೆ ಕೆಲ್ಸಗಳನ್ನೆಲ್ಲ ಯಾರ್ ನಿಮ್ ತಾತ ಬಂದ್ ಮಾಡ್ತಾನ? ಕಲ್ಯಾಣಿ ಇದ್ದಾಳಲ್ಲ, ಅವಳು ಮಾಡ್ತಾಳೆ ಬಿಡಿ. ನನ್ನ ಮಗಳು ಯಾಕೆ ಮಾಡ್ತಾಳೆ? ನಮ್ಮ ಕೆಲಸ ನಮ್ದು, ನಿಮ್ ಕೆಲಸ ನಿಮ್ದು ಅಂತ ಆವತ್ತೇ ತೀರ್ಮಾನ ಆಯ್ತಲ್ಲ. ಅದೇ ಅನುಪಮ, ಯಾವತ್ತೂ ಇಲ್ದೆ ಇವತ್ತು ಹೊಸ್ದಾಗಿ ಮಾತಾಡ್ತಿದ್ಯಾ? ಹೊಸಬ್ರು ಬಂದಾಗ ಹೊಸದಾಗೆ ಮಾತಾಡ್ಬೇಕಲ್ಲಮ್ಮ. ಬೇಕಾದ್ರೆ ನಾವು ರಂಗೋಲಿ ಹಾಕಿದೀವಲ್ಲ, ಅದ್ರ ಪಕ್ಕದಲ್ಲೇ ಇನ್ನೊಂದು ರಂಗೋಲಿ ಹಾಕಿದ್ರಾಯ್ತಪ್ಪ. ಯಾರು ಯಾಕೆ ಮಾಡ್ತಾರೆ? ನನಗ್ ಕೋರ್ಟ್ ಕೊಟ್ಟಿರೋ ಸೊಸೆನೆ ಮಾಡ್ತಾಳೆ. ಹೋಗೆ. ಸೊಸೆ ಅಂತ ಬಂದಿದ್ಯಾ ಅಲ್ವಾ? ಬಾಗಿಲ್ ಗುಡ್ಸಿ ನೀರ್ ಹಾಕಿ ಚೆನ್ನಾಗಿರೋ ಅಂತ ಒಂದು ರಂಗೋಲಿ ಹಾಕು. ನಾನಾ? ಮನೆ ಸೊಸೆ ನಾನೇ ಅಂತ ಬಂದಿದ್ಯಲ್ವಾ, ನೀನೇ ಮಾಡ್ಬೇಕು. ರಂಗೋಲಿ ಗೆರೆ ಸೊಟ್ಟಗಾದ್ರೆ ನೀನು ಮೂತಿ ಸೊಟ್ಟಗಾಗ್ಬಿಡತ್ತೆ. ಜೋಪಾನ.
ಏನಮ್ಮ ಹಾಗೆ ನೋಡ್ತಾ ಇದ್ದೀರಾ? ಹೇಗೆ ಏನು ಅಂತಾನ ನಾನು ಹೇಳ್ತೀನಿ, ಹಾಗೆ ಮಾಡಿ ಸಾಕು. ನನಗೆ ಹೇಳೋ ಬದಲು ನೀನೇ ಮಾಡ್ಬೋದಲ್ಲ. ಆವಾಗ ದಮಯಂತಿ ಅಮ್ಮ ನನ್ನನ್ನು ಸುಮ್ಮನೆ ಬಿಡಲ್ಲ ಅಷ್ಟೇ. ನಾನು ಹೇಳ್ತಾ ಇರ್ತೀನಿ, ನೀವು ಮಾಡ್ತಾ ಹೋಗಿ ಸಾಕು. ಆ ಸಗಣಿ ತಗೊಂಡು ನೀರಲ್ಲಿ ಕಲಸಿ ಅಮ್ಮ. ಚಿಚ್ಚಿ, ನಾನ್ ನೇಲ್ ಪಾಲಿಶ್ ನೋಡಿದ್ಯಾ? 3000 ಅದು. ಅದನ್ ಕೈಯಲ್ಲಿ ಮುಟ್ಟಕ್ ನನ್ ಕೈಯಲ್ಲಾಗಲ್ಲ. ಏನೇ ಆಗಲ್ಲ ಅಂತಿದ್ಯಾ? ಅದು ಅತ್ತೆ, ಗ್ಲೌಸ್ ಏನಾದ್ರೂ ಇದ್ಯಾ? ಸಗಣಿ ನೀರು ಹಾಕೋದಿಕ್ಕೆ ನಿನ್ಗೆ ಗ್ಲೌಸ್ ಬೇಕಾ? ಏಯ್ ಕಲ್ಸೆ, ಕೂತ್ಕೊಳೆ, ಕೂತ್ಕೋ. ಕಲ್ಸು. ವಾಸನೆ. ಕಲ್ಸೋಕ್ ಮುಂಚೆ ಅಷ್ಟೇ ವಾಸನೆ, ಕಲ್ಸದ್ಮೇಲೆ ಯಾವ ವಾಸನೆನೂ ಬರಲ್ಲ. ಕಲ್ಸು, ಬೇಗ ಕಲ್ಸು. ಗಂಟೆ ಗಟ್ಲೆ ಕೆಲಸ ಮಾಡ್ತಾಳೆ. ಒಂದು ಮುಷ್ಟಿ ತಗೊಂಡು ಬಕೆಟ್ ನೀರಲ್ಲಿ ಕಲಸಿ ಅಮ್ಮ, ಆಗೋಗುತ್ತೆ. ಬೇಗ ಮಾಡೆ. ಸರಿಯಾಗಿ ತಗ್ಗೆ. ಕಲ್ಸಿದ್ ಸಾಕು, ಈಗ ಸಾರ್ಸು. ಬನ್ನಿ ಅಮ್ಮ, ಸಾರಿಸಿ. ಬಾ. ಎರಡ್ ಕೈಯಲ್ಲೂ ಹಾಕಿ. ಎರಡು ಕೆಲಸ ಮುಗೀತಮ್ಮ. ಈಗ ರಂಗೋಲಿ ಪುಡಿ ತಗೊಂಡು ರಂಗೋಲಿ ಹಾಕಿ. ತಗೊಳ್ಳಿ ಅಮ್ಮ. ಅಬ್ಬಾ, 3ನೇ ಕ್ಲಾಸು ಪಾಸ್ ಆಗೋದೆ. ಏನೇ ಇದು? ಯಾರಾದ್ರೂ ನೋಡಿದ್ರೆ ಇದನ್ನ ರಂಗೋಲಿ ಅಂತಾರ? ನಾವ್ ಯಾವ್ದು ಶುದ್ರ ಪೂಜೆ ಮಾಡ್ತಾ ಇದೀವಿ ಅಂತ ಅನ್ಕೋತಾರೆ. ಅತ್ತೆ ಅತ್ತೆ ಇರಿ ಅತ್ತೆ, ಅತ್ತೆ ನನ್ ರಂಗೋಲೆ. ಮತ್ತೆ ಬೇರೆ ಒಂದ್ ರಂಗೋಲಿ ಹಾಕೆ. ಹಾಕೋ. ನನಗಷ್ಟೇ ಬರೋದು ಅತ್ತೆ, ನಾನ್ ಮಾಡಲ್ಲ. ಚಿಚ್ಚಿ, ಅಡ್ಗೆ ಬರಲ್ಲ, ಮನೆ ಮುಂದೆ ಅಚ್ಚುಕಟ್ಟಾಗಿ ಒಂದ್ ರಂಗೋಲಿ ಹಾಕಕ್ ಬರಲ್ಲ. ಎಂತ ಜನ್ಮನೆ ನಿಂದು. ಥೂ. ಕಲ್ಯಾಣಿ, ಮನೆ ಸಮಸ್ಯೆಗಳು ಏನಿದ್ರು ಅದು ಮನೆ ದಾಟಿ ಹೊರಗಡೆ ಹೋಗ್ಬಾರ್ದು. ನೀನ್ ಹೋಗಿ ರಂಗೋಲಿ ಹಾಕಮ್ಮ. ಹೌದು, ಅವ್ರ ಸೊಸೆ ಇರೋವಾಗ ನಾನ್ ಹಾಕಿದ್ರೆ ನಮ್ಮತ್ತೆ ಸುಮ್ನೆ ಇರ್ತಾರಾ? ನನ್ನ ಮೊಮ್ಮಗಳಾಗಿ ಮನೆ ಮುಂದೆ ರಂಗೋಲಿ ಹಾಕು, ಹೋಗು.
ಭಾವನಾಗಿ ನಾನು ಕೂಡ ಸಹಾಯ ಮಾಡ್ತೀನಿ. ಬಾ ಕಲ್ಯಾಣಿ. ನೀವು ಸಹಾಯ ಮಾಡೋದು ಅಂದ್ರೆ ಏನು? ನಿನ್ ಗಂಡನಾಗಿ ತಪ್ಪು, ಅವಳಿಗೆ ಭಾವನಾಗಿ ಸಹಾಯ ಮಾಡೋದು ತಪ್ಪಲ್ವಲ್ಲ? ಅದೇನೋ ನನ್ಗೆ ಸಹಾಯ ಮಾಡ್ಬೋದಲ್ಲ. ಆಗಲ್ಲ. ಹೆಂಡತಿಗೆ ಗಂಡ ಅಡ್ಗೆ ಮನೇಲಿ ಸಹಾಯ ಮಾಡ್ಬೋದೇ ಹೊರತು ಮನೆ ಮುಂದೆ ರಂಗೋಲಿ ಹಾಕಕ್ ಸಹಾಯ ಮಾಡಬಾರ್ದು. ಅದೇನ್ ರೂಲು? ಅದು ಹಾಗೇನೆ.